ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಫೆಬ್ರವರಿ 16 ಶುಕ್ರವಾರದಂದು ರಥಸಪ್ತಮಿ ಬಂದಿದೆ. ರಥಸಪ್ತಮಿಯ ದಿನದಂದು ವಿಶೇಷವಾಗಿ ಸೂರ್ಯದೇವರ ಪೂಜೆಯನ್ನು ಮಾಡಬೇಕು. ನಾನು ಈಗಾಗಲೇ ರಥಸಪ್ತಮಿ ದಿನದ ಪೂಜಾ ವಿಧಾನವನ್ನು ಹಾಗೆಯೇ ಅವತ್ತಿನ ದಿವಸ ಮಾಡುವಂಥ ಎಕ್ಕದ ಎಲೆಯ ಸ್ನಾನದ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿಯ ದಿನದಂದು ಹೊಸ್ತಿಲು ಪೂಜೆಯನ್ನು ಕೂಡ ಮಾಡ್ತಾರೆ. ಹೊಸ್ತಿಲು ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಹೊಸ್ತಿಲಿನ ಬಳಿಯಲ್ಲಿ ಯಾವ ರೀತಿಯಾಗಿ ದೀಪಗಳನ್ನು ಹಚ್ಚಿಡಬೇಕು, ಯಾವ ರಂಗೋಲಿಯನ್ನು ಹಾಕಬೇಕು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ಅಂತ ಕರೆಯಲಾಗುತ್ತದೆ. ಈ ಬಾರಿ ಬಂದಿರೋದು ಫೆಬ್ರವರಿ 16 ಶುಕ್ರವಾರದಂದು ರಥಸಪ್ತಮಿ ಬಂದಿದೆ. ಈ ರಥಸಪ್ತಮಿಯ ದಿನದಂದು ಹಲವಾರು ದೇವಸ್ಥಾನಗಳಲ್ಲಿ ಹಲವಾರು ಕಡೆ ಕೂಡ ರಥೋತ್ಸವ ನಡೆಯುತ್ತದೆ. ರಥಸಪ್ತಮಿ ರಥ ಅಂತಲೇ ಇದೆ ನೋಡಿ, ಹಲವಾರು ಕಡೆ ರಥೋತ್ಸವವು ಕೂಡ ನಡೆಯುತ್ತದೆ. ರಥಸಪ್ತಮಿಯ ದಿನದಂದು ಬೆಳಿಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಅಂದರೆ ಒಂದು 5 ಗಂಟೆ 4 ಗಂಟೆಗೆಲ್ಲ ಎದ್ದು ಎಕ್ಕದ ಎಲೆಯ ಸ್ನಾನವನ್ನು ಮಾಡಬೇಕು. 7 ಎಕ್ಕದ ಎಲೆಯನ್ನು ಬಿಳಿ ಹೂವಿನ ಎಕ್ಕದ ಎಲೆಗಳನ್ನು 7 ತೆಗೆದುಕೊಂಡು ದೇಹದ ವಿವಿಧ ಭಾಗಗಳಲ್ಲಿ, ಒಂದು ತಲೆಯ ಮೇಲೆ, 2 ಭುಜಗಳ ಮೇಲೆ, 2 ಪಾದಗಳ ಮೇಲೆ, 2 ಮಂಡಿಯಗಳ ಮೇಲೆ ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಬೆಳಗ್ಗೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಸ್ನಾನವನ್ನು ಮಾಡಿ, ನಂತರ ಸೂರ್ಯ ಉದಯ ಆದ ನಂತರ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಟ್ಟು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ನಂತರ ಸೂರ್ಯನ ಕಿರಣಗಳು ಮನೆ ಒಳಗೆ ಬೀಳುತ್ತೆ ನೋಡಿ, ಆ ಸಮಯದಲ್ಲಿ, ಬೆಳಗಿನ ಸಮಯದಲ್ಲಿ, ಸೂರ್ಯ ಉದಯದ ಸಮಯದಲ್ಲಿ ಹೊಸ್ತಿಲಿನ ಪೂಜೆಯನ್ನು ಮೊದಲಿಗೆ ಮಾಡಬೇಕು. ಹೊಸ್ತಿಲನ್ನು ನೀಟಾಗಿ ಸ್ವಚ್ಛ ಮಾಡಿಕೊಂಡು, ಒಂದು ಬಟ್ಟೆಯಿಂದ ನೀಟಾಗಿ ಸ್ವಚ್ಛ ಮಾಡಿಕೊಂಡು, ನಂತರ ಅರಿಶಿಣವನ್ನು ಹೊಸ್ತಿಲಿಗೆ ಸಂಪೂರ್ಣವಾಗಿ ಹಚ್ಚಬೇಕು. ನಂತರ ಹೊಸ್ತಿಲಿನ ಮೇಲೆ 24 ಎಲೆಗಳ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ನಂತರ 24 ಎಲೆಯ ರಂಗೋಲಿಯನ್ನು ಹಾಕಬೇಕು. ಹೂಗಳಿಂದ ಅಲಂಕಾರವನ್ನು ಮಾಡಿ, ನಿಮಗೆ ಹೇಗೆ ಬೇಕೋ ಹಾಗೆ ಅಲಂಕಾರವನ್ನು ಮಾಡಿ. ನಂತರ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಏನಾದರೂ ಇತ್ತು ಅಂದರೆ ತುಳಸಿ ಕಟ್ಟೆಗೂ ಕೂಡ ಅಲಂಕಾರವನ್ನು ಮಾಡಿ ಅರಿಶಿಣ ಕುಂಕುಮವನ್ನು ಹಚ್ಚಿ, ತುಳಸಿ ಕಟ್ಟೆಯ ಮುಂಭಾಗದಲ್ಲಿ ಸೂರ್ಯನ ಚಿತ್ರವನ್ನು ಬಿಡಿಸಿ, ಇಲ್ಲ ಅಂದರೆ ಸೂರ್ಯನ ರಥದ ಚಿತ್ರವನ್ನು ಬಿಡಿಸಬೇಕು. ನೀವು ಅಕ್ಕಿ ಹಿಟ್ಟಿನಿಂದನಾದರೂ ಬಿಡಿಸ್ಬೋದು, ಕೆಲವೊಬ್ಬರು ಹೂಗಳಿಂದನೇ ಸೂರ್ಯನ ರಥದ ಚಿತ್ರವನ್ನು ಬಿಡಿಸ್ತಾರೆ. ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿಯಾಗಿ ರಥದ ಚಿತ್ರವನ್ನು ಬಿಡಿಸಿ, ಇಲ್ಲಾಂದರೆ ಸೂರ್ಯದೇವರ ಚಿತ್ರವನ್ನು ಕೂಡ ಬಿಡಿಸಿ. ನಂತರ ಗೋಧಿ ಪಾಯಸವನ್ನು ಅವತ್ತಿನ ದಿವಸ ನೈವೇದ್ಯವಾಗಿ ನೀವು ಎಲ್ಲಿ ಪೂಜೆ ಮಾಡ್ತಾ ಇದ್ರೋ ಆ ಜಾಗದಲ್ಲಿ ಗೋಧಿ ಪಾಯಸವನ್ನು ಇಡಿ. ಮನೆ ಒಳಗೂ ಕೂಡ ದೇವರ ಮುಂದೆ ಕೂಡ ಗೋಧಿ ಪಾಯಸವನ್ನು ಇಡಿ. ಹಾಗೆಯೇ ಸೂರ್ಯದೇವರ ಚಿತ್ರವನ್ನು ಬಿಡಿಸಿರ್ತೀರ ನೋಡಿ, ಅಲ್ಲಿ ಪೂಜೆ ಮಾಡ್ತಿರ್ತೀರ, ಅಲ್ಲೂ ಕೂಡ ಒಂದು ಬಟ್ಟಲಲ್ಲಿ ಸ್ವಲ್ಪ ಗೋಧಿ ಪಾಯಸವನ್ನು ನೈವೇದ್ಯವಾಗಿ ಇಡಿ. ನಂತರ ಹೊಸ್ತಿಲಿನ 2 ಬದಿಯಲ್ಲೂ ಕೂಡ ದೀಪಗಳನ್ನು ಹಚ್ಚಬೇಕು. ಯಾವ ರೀತಿಯಾಗಿ ಅಂದರೆ ಎಕ್ಕದ ಎಲೆಗಳನ್ನು ತಗೊಳ್ಳಿ, 2 ಎಕ್ಕದ ಎಲೆಯನ್ನು ತೆಗೆದುಕೊಂಡು ಹೊಸ್ತಿಲಿನ 2 ಭಾಗದಲ್ಲೂ ಒಂದೊಂದು ಎಕ್ಕದ ಎಲೆಯನ್ನು ಇಡಿ. ಆ ಎಕ್ಕದ ಎಲೆಯ ಮೇಲೆ ಅರಿಶಿಣ ಕುಂಕುಮವನ್ನು ಹಚ್ಚಿ, ಸ್ವಲ್ಪ ಗೋಧಿ ಕಾಳುಗಳನ್ನು ಹಾಕಿ, ಅದರ ಮೇಲೆ ಮಣ್ಣಿನ ದೀಪಗಳನ್ನು ಇಟ್ಟು, ಎಣ್ಣೆಯನ್ನು ಹಾಕಿ, ಬತ್ತಿಯನ್ನು ಹಾಕಿ, ಹೊಸ್ತಿಲಿನ 2 ಬದಿಯಲ್ಲೂ ಕೂಡ ದೀಪವನ್ನು ಹಚ್ಚಿ, ನಂತರ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಸೂರ್ಯದೇವರಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು, ನಂತರ ಆ ತೆಂಗಿನಕಾಯಿನ ಹೊಸ್ತಿಲಿನ ಬಳಿ ಒಡೆದು ದೀಪವನ್ನು ಹಚ್ಚಿರ್ತೀರಲ್ಲ, ಧೂಪ ಮಾಡಿ ಪೂಜೆಯನ್ನು ಮಾಡಿ, ಹೊಸ್ತಿಲು ಪೂಜೆಯನ್ನು ಮಾಡಿ ಮುಗಿಸಿ. ನಂತರ ಮನೆ ಒಳಗೆ ಹೋಗಿ ನೀವು ದೇವರಿಗೆ ದೀಪವನ್ನು ಹಚ್ಚಿ, ಮನೆ ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಸಲ್ಲಿಸಿ. ಇದಿಷ್ಟು ರಥಸಪ್ತಮಿಯ ದಿನದಂದು ಹೊಸ್ತಿಲು ಪೂಜೆಯನ್ನು ಮಾಡುವ ವಿಧಾನ. ಅವತ್ತಿನ ದಿವಸ ಗೋಧಿ ಪಾಯಸವೇ ನೈವೇದ್ಯವಾಗಿ ಮಾಡುವುದೇ ಅತ್ಯಂತ ಶ್ರೇಷ್ಠ. ರಥಸಪ್ತಮಿಯ ದಿನದಂದು ಬೆಳಗ್ಗೆ ಸೂರ್ಯನ ಕಿರಣಗಳು ಮನೆ ಒಳಗೆ ಬರುತ್ತೆ ನೋಡಿ, ಆ ಸಮಯದಲ್ಲಿ ಹೊಸ್ತಿಲು ಪೂಜೆಯನ್ನು ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.